ಸೊ ಹಾಗೆ ಅಲ್ಲ, ವೆಲ್ಕಮ್ ಟು ಅನದರ್ ರಿಯಾಕ್ಷನ್ ವಿಡಿಯೋ. ಎಲ್ಲ ವೆಲ್ಕಮ್ ಟು ಕೃಷ್ಣ 2.0 ರಿಯಾಕ್ಷನ್ ಚಾನಲ್ಗೆ ಯಾರೋ ಸಂಬಂಧ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ತೆಳಗಡೆ ಒಂದು ರೆಡ್ ಬಟನ್ ಅದ. ಆ್ಯಂಡ್ ಇನ್ಸ್ಟಾಗ್ರಾಮ್ದಾಗ ಯಾರು ಫಾಲೋ ಮಾಡ್ತೀರಿ, ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡ್ಕೋರಿ. ಆ್ಯಂಡ್ ಯಾಗ ವಿ ಆರ್ ವಿತ್ ಒಂದು ರ್ಯಾಪ್ ಸಾಂಗ್. ಆ್ಯಂಡ್ ಈ ರ್ಯಾಪ್ ಸಾಂಗ್ ಟೈಟಲ್ ಒಂಥರ ಐತಿ. ಯಾವ ಇವೆಲ್ಲ ಸಾಂಗ್ ಕನ್ನಡ ರ್ಯಾಪ್ ಸಾಂಗ್. ಸೊ ಇಲ್ಲಿ ರ್ಯಾಪ್ ಸಾಂಗ್ದಾಗ ಇವು ಯಾವ ರ್ಯಾಪ್ ಸಾಂಗ್ ಅಂತ ಹೇಳಕತ್ತಾರ. ಸೊ ಐ ಥಿಂಕ್ ಇಲ್ಲಿ ನಾನು ಹೇಳ್ಬೋದು ಯಾವ ಟೈಪ್ ಅಂದ್ರೆ ಅನ್ವಾಂಟೆಡ್ ರ್ಯಾಪರ್ಸ್ ಇರ್ತಾರಲ್ಲ, ಲೈಕ್ ಕನ್ನಡದಾಗ ಲೈಕ್ ಬಾಯ್ ನಾರ್ಮಲ್ ರ್ಯಾಪ್. ಐ ಥಿಂಕ್ ಅವ್ರಿಗೆ ಫೋಕಸ್ ಮಾಡಾಕತ್ತಾರ ಅನ್ನಗಳು. ಸೊ ಗೈಸ್ ಲೆಟ್ಸ್ ಗೋ ಗೈಸ್. ಆ್ಯಂಡ್ ಫೀಚರಿಂಗ್ ಅಜಿತ್ ಬೈ, ಮಂಜು ಬೈ ಆ್ಯಂಡ್ ಆಕಾಶ್ ಬೈ. ಆ್ಯಂಡ್ ಲಿರಿಕ್ಸ್ ಆ್ಯಂಡ್ ಸಿಂಗಿಂಗ್ ಬಂದ್ಬಿಟ್ಟು ಅಜಿತ್ ಬೈ ಕಡೆಯಿಂದ ಐತಿ. ಐ ಥಿಂಕ್ ಪರ್ಫಾರ್ಮ್ ಮಾಡೋರು ಆಕಾಶ್ ಬೈ, ಮಂಜು ಬೈ. ಮ್ಯೂಸಿಕ್ ಕಂಪೋಸ್ ಅರೇಂಜ್ಡ್ ಎಲ್ಲ ಅವೋಕ್ ಬೈ ಕಡೆಯಿಂದ ಭರತ್ ಬೈ. ಸೊ ಬಿಗ್ ಶೌಟ್ ಔಟ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ಭಾಳ ಮಂದಿ ಅದಾರ, ಎಲ್ಲರಿಗೂ ಬಿಗ್ ಶೌಟ್ ಔಟ್. ಬಿಕಾಸ್ ಆಲ್ರೆಡಿ ನಾ ಹೇಳುವಂಗ ಒಂದು ರ್ಯಾಪ್ ಸಾಂಗ್, ಒಂದು ಸಾಂಗ್ ಇಲ್ಲ, ಒಂದು ಏನೇ ಒಂದು ಆಗಾಕತ್ರು ಅಲ್ಲಿ ಒಂದು ಸಣ್ಣ ಸಣ್ಣ ಪಾಯಿಂಟು ಏನೋ ಹೆಲ್ಪ್ ಮಾಡ್ತಾರೆ ಅಂದ್ರೆ ದೇ ಆರ್ ಆಲ್ ಇಂಪಾರ್ಟೆಂಟ್ ಫಾರ್ ದ ಥಿಂಗ್ಸ್. ಸೊ ಎಲ್ಲರಿಗೆ ಬಿಗ್ ಶೌಟ್ ಔಟ್. ಲೆಟ್ಸ್ ಗೋ ಗೈಸ್. ಹೆಡ್ಫೋನ್ ತಗೋರಿ, ಚಲೋ ಫೀಲ್ ಚಲೋ ಸೌಂಡ್ ಬರ್ಬೇಕಂದ್ರೆ ರ್ಯಾಪ್. ಸೊ ಕನ್ನಡ ರ್ಯಾಪ್ ಯಾವಲ್ಲ ಅಂತ ಕೇಳಕತ್ತಾರ ನೋಡು. ಲೆಟ್ಸ್ ಗೋ. ಚಲೋ ಚಲೋ ಸ್ಟಾರ್ಟ್ ಆಗೋ ಯಪ್ಪ. ಓಕೆ ಓಕೆ ಆ್ಯಂಡ್ ಲೆಟ್ ಮಿ ಸೇವ್ ಗೈಸ್. ಒಂದು ಇನ್ನೊಂದು ಸತಿ ಕ್ಲಾರಿಫೈ ಮಾಡಿದೆ. ನಾ ಯಾವುದೇ ಸಾಂಗ್ ನೋಡುವುದಿಲ್ಲ, ನೋಡಿದ್ರು ಭಾಳ ಅಂದ್ರೆ ಒಂದು 10-20 ಸೆಕೆಂಡ್ಸ್ ನೋಡಿರ್ತೀನಿ. ಅದು ಮಿಡಲ್ ಹೋಗಿ ಅಂದ್ರೆ ಪೂರಾ ಸಾಂಗ್ ಮಿಡಲ್ ಹೋಗಿ, ಸ್ಟಾರ್ಟಿಂಗ್ ನೋಡೋದಿಲ್ಲ. ಯಾಕಂದ್ರೆ ಬಿಕಾಸ್ ನನಗೆ ರಿಯಾಕ್ಷನ್ ಆರ್ಗ್ಯಾನಿಕ್ ಇರ್ಬೇಕು, ಜೆನ್ಯೂನ್ ಇರ್ಬೇಕು. ನಂಗೆ ಏನು ಅನ್ಸುತ್ತೆ ಅದು ಮಾತಾಡ್ಬೇಕು ಅಷ್ಟೇ, ದ್ಯಾಟ್ಸ್ ಇಟ್. ಸೊ ಅದರ ಸಂಬಂಧ ನಾನು ಯಾವುದೇ ಒಂದು ಸಾಂಗ್ ನಂಗೆ ಬಂದರೂ ಅದನ್ನು ಫುಲ್ ಸ್ಕಿಪ್ ಮಾಡಿ ನಡಕ್ಕೆ ಹೋಗಿ ನೋಡ್ತೀನಿ. ನಡಕ್ಕೊಂದು ಈ ಭಾಳ ಅಂದ್ರೆ ಒಂದು 10 ಸೆಕೆಂಡ್ ನೋಡ್ತೀನಿ. 10 ಸೆಕೆಂಡ್ನಾಗ ನಂಗೆ ಅದು ಮ್ಯೂಸಿಕ್ ಅವ್ರ ವೈಬ್ ಚಲೋ ಫೀಲ್ ಆಯ್ತು ಸಾಕು ನನಗೆ. ಐ ವಿಲ್ ಮೇಕ್ ಇಟ್ ದ ರಿಯಾಕ್ಷನ್. ಸೊ ಇದು ಜನ ಇರ್ತೈತಿ. ಮತ್ತು ಆಮೇಲೆ ಬಾಯ್ ನಾಟಕ ಮಾಡ್ತಾ ಇದ್ದಾರೆ. ಶಿಫ್ಟ್ ಡಿಸೈರ್ ಫೋನ್ ಪಿಕ್ ಮಾಡ್ತಿಲ್ಲ ಕಣೆ. ಓಕೆ ಅವನು ಯಾವಾಗ್ಲೂ ಹಿಂಗೆ. ಓಕೆ ಥ್ಯಾಂಕ್ ಯು. Hey, where are you? On the way. ಬಾಯ್ ಶಿಫ್ಟ್ ಡಿಸೈರಿಗೆ ಒಳ್ಳೆ ಮರ್ಸಿಡೀಸ್ ಫೀಲ್ ಕೊಟ್ರಲ್ಲ. ಏನ್ ಮಾಡ್ತಿದ್ಯೋ ಬೆಳಗ್ಗೆಯಿಂದ ಎಷ್ಟಂತ ಕಾಯೋದು? ಬೆಳಗ್ಗೆದ್ದು ಕಾಫಿ ಕುಡ್ದು ತಿಂಡಿ ತಿಂದು ಕಾಲೇಜ್ ಹೋದೆ. ಕಾಲೇಜಲ್ಲಿ ಹುಡುಗಿ ಜೊತೆ ಕಲರ್ ರೀಲ್ಸ್ಗೆ ಇನ್ಸ್ಟಾಗ್ರಾಮಲ್ಲಿ ಮಿಲಿಯನ್ ಗಟ್ಲೆ ವ್ಯೂಸು. ನಾನೇ ಕನ್ನಡದ ರ್ಯಾಪರ್, ನಾನೇ ಕೇಳಿದಿದ್ದಲ್ಲ. ನಾನೇ ಓಕೆ ಕನ್ನಡದ ರ್ಯಾಪರ್, ನಾನೇ ಯೋ ಅಕಟ ಯಾವ ಇವೆಲ್ಲ. ಏನಾಯ್ತು ಗುರುಗಳೇ? ನಾ ಹೇಳಿದ್ನಲ್ಲ ನಡ್ಕಿಂದ ನೋಡಿದೆ. ನಾ ಖರೆ ನಾ ವೈಬ್ ಇದ್ರಿಕಿಲ್ಲ ನಡ್ಕಿಂದ್ರಾಗ. ನಂಗೆ ಗೊತ್ತಿಲ್ಲ ಇದು ಹೆಂಗೆ ಬಂತದ. ಲೆಟ್ಸ್ ಗೋ. ಓಕೆ ಗೆದ್ದೆ, ಕಾಫಿ ಕುಡ್ದೆ, ತಿಂಡಿ ತಿಂದೆ, ಇದೆಲ್ಲ ಒಂದ್ ಸಾಹಿತ್ಯ ಏನ್ರೋ ಗುರುಗಳೇ, ಓಕೆ ಕನ್ನಡದಲ್ಲಿ ಅದನ್ನ ರ್ಯಾಪ್ ಅಂತಾರೆ. ಲೋ ಡಿಫರೆನ್ಸ್ ಬ್ರೋ. ಕನ್ನಡಕ್ಕೆ 10,000 ವರ್ಷಗಳ ಇತಿಹಾಸ ಇದೆ. ಓಕೆ ಕನ್ನಡನ ನೀವು ಬೆಳೆಸೋದಲ್ರೋ, ಕನ್ನಡ ಆಗ್ಲೇ ಬೆಳೆದಿದೆ. ಕನ್ನಡನ ಸರಿಯಾಗಿ ಬಳಸ್ರಿ, ಕನ್ನಡ ನಿಮ್ಮನ್ ಬೆಳೆಸುತ್ತೆ. ಬೆಂಕಿ ಮಾತು ಬಾಯ್. ಹೆಂಗಿದನ್ನ ಅರ್ಥ ಮಾಡ್ಸೋದು? ಅವ್ರಿಗೆ ಅವ್ರದೇ ರೀತಿಲಿ ಅರ್ಥ ಮಾಡ್ಸು. ಮುಳ್ಳಿಂದಾನೆ ತೆಗಿಬೇಕು. ರಿಯಲ್ ವೈ ಬ್ರೋ. ಸೌಂಡ್ ಇಡ್ರಿ. ಓ ಬೆಂಕಿ. ಒಂದು ರಾಗ ಇಲ್ಲ, ತಾಳ ಇಲ್ಲ, ಮಾಡುತ್ತೀರ ರ್ಯಾಪ್. ಬಾಯಿ ಬಂದ ಹಾಗೆ ಹೇಳುತ್ತೀರ, ಕೊಡದೇನೆ ಗ್ಯಾಪ್. ಕನ್ನಡದ ಕಿಲಡಿಗಳು ನೀವಾದರೆ ಜ್ಞಾನಪೀಠ ಪಡೆದ ಕವಿಗಳು. ಯಾರ ಕೈಸರೆ ಯಾವೋ ಇವೆಲ್ಲ, ಹೇ ಯಾವೋ ಇವೆಲ್ಲ, ಹೇ ಯಾವೋ ಇವೆಲ್ಲ, ಹೇ ಯಾವೋ ಇವೆಲ್ಲ, ಹೇ ಯಾವೋ ಇವೆಲ್ಲ. ಕ್ಯಾಚ್ ಇಟ್ ಬ್ರೋ. ಬೆಂಕಿ ಬ್ರೋ, ಬೆಂಕಿ ಕನ್ವರ್ಸೇಷನ್ ಬ್ರೋ. ಅಪ್ರಿಷಿಯೇಟೆಡ್ ಬ್ರೋ.
ಕನ್ನಡಕ್ಕೆ ರ್ಯಾಪ್ ನಾ ತಂದೆ ಅಂತ ಸೇರಿ ಮಾಡ್ಕೋಬೇಡಿ ನೀವು ದಂದೆ. ಕನ್ನಡ ಶಾಲೆಗಳು ಬೆಳಿಬೇಕು ಕನ್ನಡ ಮುಂದೆ, ಶುದ್ಧ ಕನ್ನಡ ಬಳಕೆ ಮಾಡಿ ನೀವು ಇನ್ನು ಮುಂದೆ. ಹಾಡೋಕೆ ಚಂದ ನಮ್ಮ ಕನ್ನಡ ಭಾಷೆ, ಮನಸ್ಸು ಇಟ್ಟು ಕೇಳೋ ನನ್ನ. ಅಂದ್ರೆ ಒಬ್ಬ ಫೇಕ್ ಆರ್ಟಿಸ್ಟ್ ಇರ್ತಾರಲ್ಲ, ಲೈಕ್ ನಾನು ರ್ಯಾಪ್ ಮಾಡಾಕತ್ತೀನಿ, ನಾನು ಬೆಳ್ಸಾಕತ್ತೀನಿ ಅನ್ನೋರಿ. ಸೊ ಅವ್ರಿಗೆ ಇದೊಂದು ಕನ್ನಡ ಅನ್ನೋದು ಆ್ಯಂಡ್ ಹಿಪ್ ಹಾಪ್ ಅನ್ನೋದು ಯಾರ್ದು ಸೊತ್ತಲ್ಲ, ಅದರಿಂದ ನಾವು ಬೆಳೆಯಾಕತ್ತೀವಿ ಅದನ್ನ ಇಟ್ಕೊಂಡೆ. ಬಟ್ ಅವ್ರ ನಾವು ಬೆಳ್ಸತ್ತೇವೆ ನಾವು. ಸೊ ಅವ್ರಿಗೆ ಬೆಂಕಿ ಬ್ರೋ. ಕನ್ನಡಕ್ಕೆ ರ್ಯಾಪ್ ನಾ ತಂದೆ ಅಂತ ಸೇರಿ ಮಾಡ್ಕೋಬೇಡಿ ನೀವು ದಂದೆ. ಕನ್ನಡ ಶಾಲೆಗಳು ಬೆಳಿಬೇಕು ಕನ್ನಡ ಮುಂದೆ, ಶುದ್ಧ ಕನ್ನಡ ಬಳಕೆ ಮಾಡಿ ನೀವು ಇನ್ನು ಮುಂದೆ. ಹಾಡೋಕೆ ಚಂದ ನಮ್ಮ ಕನ್ನಡ ಭಾಷೆ, ಮನಸ್ಸು ಇಟ್ಟು ಕೇಳೋ ನನ್ನ ಪ್ರೀತಿಯ ಮುದ್ದಿನ ಕೂಸೆ. ಕನ್ನಡವ ಕೇಳಿ ನೀವು ಕಿವಿಯ ಕೊಟ್ಟಿ, ಕನ್ನಡವ ಬಳಸಿ ನಮ್ಮ ಹೃದಯ ಮುಟ್ಟಿ. ಯಾವೋ ಇವೆಲ್ಲ ಏ ಯಾವೋ ಇವೆಲ್ಲ ಏ ಯಾವೋ ಇವೆಲ್ಲ ಏ ಯಾವೋ 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 ಇವೆಲ್ಲ ಯಾವೋ ಇವೆಲ್ಲ ಯಾವೋ ಇವೆಲ್ಲ ಏ ಯಾವೋ ಇವೆಲ್ಲ. ಮೇನ್ ಥಿಂಗ್ ಇನ್ನೊಂದು ಅಪ್ರಿಷಿಯೇಟ್ ಮಾಡೋದು ಏನಂದ್ರೆ ಬ್ರೋ ಕೋರಿಯೋಗ್ರಾಫ್ ನಡೆದೈತೆ, ಬೆಂಕಿ ಕೋರಿಯೋಗ್ರಾಫ್. ಐ ಥಿಂಕ್ ನಾನು ಆಲ್ವೇಸ್ ಈಗ ಲೈಕ್ ನಾನು ರಿಯಾಕ್ಷನ್ ಮಾಡೋ ಆಲ್ಮೋಸ್ಟ್ ಎಲ್ಲ ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳು ಇರ್ತಾವೆ. ಸೊ ಅವ್ರದ್ದು ಈ ಸ್ಕ್ರೀನ್, ಆ ಫುಲ್ಫಿಲ್ ಸ್ಕ್ರೀನ್, ಆ ಕೋರಿಯೋಗ್ರಾಫಿ ಇವೆಲ್ಲ ನಡೆಯುವಾಗ ಅನ್ಸೈತೆ ಬ್ರೋ ಖರೇನ ಭಾಳ ಮುಂದೆ ಹೋಗತೈತೆ ನಮ್ದಿಗೆ. ಅಂದರೆ ಇನ್ ಕ್ವಾಲಿಟಿ, ಇನ್ ಕ್ವಾಂಟಿಟಿ, ಇನ್ ಸ್ಕ್ರೀನಿಂಗ್ ವಿತ್ ಇಮೋಷನ್ಸ್, ವೈಬ್, ಗಿಚ್ ಬ್ರೋ ಎಲ್ಲ ಏಕ್ ನಂಬರ್. ಐ ಥಿಂಕ್ ಹಿಂದಿ ಒಳಗೆ ರ್ಯಾಪ್ ಕಮ್ಮಿ ಕೇಳ್ಬೇಕು ನಾ. ಬೆಂಕಿ ಇನ್ನು ಯಾರು ಇಲ್ಲ ಕಾಣೋ ಕನ್ನಡ ಪದಗಳಿಗೆ ಸಾಹುಕಾರ. ರ್ಯಾಪ್ ಮಾಡ್ತೀನಂತ ಹೇಳಿ ತೋರಿಸಬೇಡಿ ದುರಂಕಾರ. ಶಾಂತವಾಗಿ ಹೇಳುತ್ತೀನಿ ಕೇಳಿ ನೀವು ಒಂದು ವಿಚಾರ. ಜ್ಞಾನಪೀಠ ಪಡೆದ ಕವಿಗಳಿಗೆ ಹಾಕಬೇಕು ದಿನ ಮುತ್ತಿನ ಹಾರ. ಮನ್ಸಲ್ಲಿದ್ದಿದ್ ಕನ್ಸಲ್ ಬಂದಿದ್ ಕನ್ನಡ ಪದಗಳು ಅಂದ್ರೆ ನನ್ನ ಜೀವ. ಕನ್ನಡವೇ ನನ್ನವ್ವ. ಕನಸಿಗೆ ಬೆಲೆ ಕಟ್ಟಕ್ಕಾಗದಿಲ್ಲ, ನಮ್ಮ ಕನ್ನಡ ಪದಗಳಿಗೆ ಕೊನೆ ಇಲ್ಲ. ಕನಸಿಗೆ ಬೆಲೆ ಕಟ್ಟಕಾರ. ಶಾಂತವಾಗಿ ಹೇಳುತ್ತೀನಿ ಕೇಳಿ ನೀವು ಒಂದು ವಿಚಾರ. ಕಾಣೋ ಕನ್ನಡ ಪದಗಳಿಗೆ ಸಾಹುಕಾರ. ರ್ಯಾಪ್ ಮಾಡ್ತೀನಂತ ಹೇಳಿ ತೋರಿಸಬೇಡಿ ದುರಂಕಾರ. ಶಾಂತವಾಗಿ ಹೇಳುತ್ತೀನಿ ಕೇಳಿ ನೀವು ಒಂದು ವಿಚಾರ. ಜ್ಞಾನಪೀಠ ಪಡೆದ ಕವಿಗಳಿಗೆ ಹಾಕಬೇಕು ದಿನ ಮುತ್ತಿನ ಹಾರ. ಮನಸ್ಸಲ್ಲಿದ್ದಿದ್ ಕನ್ಸಲ್ ಬಂದಿದ್ ಕನ್ನಡ ಪದಗಳು ಅಂದ್ರೆ ನನ್ನ ಜೀವ. ಕನ್ನಡವೇ ನನ್ನವ್ವ. ಕನಸಿಗೆ ಬೆಲೆ ಕಟ್ಟಕ್ಕಾಗದಿಲ್ಲ, ನಮ್ಮ ಕನ್ನಡ ಪದಗಳಿಗೆ ಕೊನೆ ಇಲ್ಲ. ಕನಸಿಗೆ ಬೆಲೆ ಕಟ್ಟಕ್ಕಾಗದಿಲ್ಲ, ನಮ್ಮ ಕನ್ನಡ ಪದಗಳಿಗೆ ಕೊನೆ ಇಲ್ಲ. ಯಾವೋ ಇವೆಲ್ಲ ಹೇ ಯಾವೋ ಇವೆಲ್ಲ ಹೇ ಯಾವೋ ಇವೆಲ್ಲ ಹೇ ಯಾವೋ 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 ಇವೆಲ್ಲ ಯಾವೋ ಇವೆಲ್ಲ ಯಾವೋ ಇವೆಲ್ಲ ಏ ಯಾವೋ ಇವೆಲ್ಲ. ಬೆಂಕಿ ಶಬ್ರ ಗಾಣದ ಅವರ ತಾಯಡ ಬೆಂಕಿ ವೈಬ್ ಆನ್ ಬ್ರೋ. AJ and the team. AJ and the team, big shout out. ಅಲ್ಪ ಸ್ವಲ್ಪ ತಿಳುವಳಿಕೆ ಮಾಡ್ತೀನಿ ಶುದ್ಧ ಕನ್ನಡ. ಏನೇನು AJ and the team. ಅಲ್ಪ ಸ್ವಲ್ಪ AJ and the team. ಅಲ್ಪ ಸ್ವಲ್ಪ ತಿಳುವಳಿಕೆ ಮಾಡ್ತೀನಿ ಶುದ್ಧ ಕನ್ನಡ ಪದ ಬಳಕೆ. ಬೆಂಕಿ ನಿಮ್ಗೆ ಅನಿಸಿರ್ಬೇಕು ಇವಾಗ ಒಂದು ಕನ್ನಡ ಓದಾಗ 4 ಸಾವಿರ ಬರೋ ಆ ಸ್ಕ್ರೀನ್ ಭಾಳ ಸಣ್ಣದೈತೆ ಕಾಣೋದಿಲ್ಲೇನೋ. ಓಕೆ, ಅದ್ರಾಗ ಅಲ್ಲೇ ನಂದು ಸ್ಕ್ರೀನ್ದ ರೆಡ್ ಮಾರ್ಕ್ ಬರ್ತೈತಿ ನಡಕ್ಕೆ. ಅದಕ್ಕೆ ಸೊ ಬಿಗ್ ಶಾಟ್ ಔಟ್ ಎಲ್ಲರಿಗೂ, ಯಾರ್ಯಾರು ಇಲ್ಲಿ ಹೆಸರು ಕಾಣಕತ್ತಾವ ಎಲ್ಲರಿಗೂ ಬಿಗ್ ಶಾಟ್ ಔಟ್. ಗಾನಗಾಬ್ರಬ್ರು ಎಕ್ಸ್ಟ್ರಾಡಿನರಿ ಔಟ್ಕಮ್ ಬೆಂಕಿ ಐತಿ. ತಾಯಿನಾಡ ನೆಕ್ಸ್ಟ್ ಲೆವೆಲ್. ಬೆವರು ಬರಾಕತ್ತೈತೆ ನಾಳೆ. ಓಕೆ ಗೈಸ್, ಐ ಆಮ್ ಸಾರಿ ಸ್ಕಿಪ್ ಮಾಡ್ತೀನಿ ಅನ್ನೋಕ್ಕಿಂತ ನಾ ಈಗ ಇವ್ರು ನೋಡ್ಕೊಂಡು ನಾ ಇದ್ದಿದ್ದು ಮಾತುಗಳು ಮರೆತು ಬಿಡ್ತೀನಿ ಅದ್ರ ಸಂಬಂಧ.
ಇದನ್ನ ನೆಗೆಟಿವ್ ಆಗಿ ತಗೋಬೇಡ್ರಿ ಬ್ರೋ, ಇಟ್ಸ್ ಭಾಳ ಪಾಸಿಟಿವ್ ಐತಿ. ಮಾತುಗಳು ಭಾಳ ಖರೇನ ಚಲೋ ಕರೆಕ್ಟ್ ಅದಾವ. ಯಾರು ಅಂತಾರಲ್ಲ ಲೈಕ್ ನಾ ಕನ್ನಡಕ್ಕೆ ರ್ಯಾಪ್ ತಂದೆ, ನಾ ಕನ್ನಡದಾಗ ರ್ಯಾಪ್ ಬೆಳೆಸಾಕತ್ತೀನಿ, ನಾ ಮಾಡುದ ರ್ಯಾಪ್ ಅಂತಾರಲ್ಲ, ಅವ್ರಿಗೊಂದು ಆನ್ಸರ್ ಇದೆ. ಅಂಡ್ ಇಟ್ಸ್ ನಾಟ್ ಅಬೌಟ್ ಯಾರಿಗೋ ಒಬ್ರು ಕಮ್ಮಿ ಮಾಡಾಕತ್ತೀವಿ ಹೆಚ್ಚಿಗೆ ಮಾಡಾಕತ್ತೀವಿ ಅಂತಲ್ಲ, ಯಾರಿಗೋ ಡಿಮೋಟಿವೇಟ್ ಮಾಡಾಕತ್ತೀವಿ ಅಂತೂ ಅಲ್ಲ. ಕನ್ನಡ ಪದ ಬಳಕೆ ಮಾತಾಡಕತ್ರ ಅಂದ್ರೆ ಪದ ಬಳಕೆ ಮಾಡೋದಕ್ಕೆ ರ್ಯಾಪ್ ಅಂತಾರ ಅನ್ಕೋರಿ. ಸೊ ಪದ ಬಳಕೆ ನೀವು ಯಾವ ಟೈಪ್ ಬೇಕಾದ್ರೂ ಯೂಸ್ ಮಾಡ್ಬೋದು. ನಾ ಒಂದ್ ಕಡೆಯಿಂದ ಹಿಂದಿ ಒಳಗೆ ಸಿಗ್ಲಾರ್ದ ರ್ಯಾಪ್ ಅಂದ್ರೆ ಪದ ಬಳಕೆ ಆಯ್ತು, ಮೆಟಾಫೋರ್ಸ್ ಆಯ್ತು, ಅದ್ರ ರೆಫರೆನ್ಸ್ ಆಯ್ತು, ನಮ್ಮ ಕನ್ನಡದಾಗ ಭಾಳ ಸಿಗ್ತಾವ. ನಿಮ್ಗೆ ಗೊತ್ತೇನ, ರವಿ ಕಾನದನ್ನು ಕವಿ ಕಂಡ. ಓಕೆ, ಅರ್ಥ ಮಾಡ್ಕೋರಿ. ಈ ಟೈಪ್ ನಮ್ಮ ಕಡೆ ರೆಫರೆನ್ಸ್ ಸಿಗ್ತಾವ. ಈ ಟೈಪ್ ರೆಫರೆನ್ಸ್ ಮಾಡ್ಬೋದು, ಮೆಟಾಫೋರ್ಸ್ ಮಾಡ್ಬೋದು ನೀವು. ಅಂದ್ರೆ ಈ ಟೈಪ್ ಮೊದ್ಲಿನವ್ರು ಮಾಡ್ಯಾರಂದ್ರೆ ಈಗಿನ ಅಂದ್ರೆ ಈಗ ಎಕ್ಸಾಂಪಲ್ ಅದ್ರಾಗ ಐತ್ಲ ಜ್ಞಾನಪೀಠ ಪ್ರಶಸ್ತಿ, ಲೈಕ್ ಮೊದ್ಲಿನ ಕಲಾವಿದ್ರು, ಲೈಕ್ ಮೊದ್ಲಿನ ಲೆಜೆಂಡ್ಸ್ಗಳು, ಅವ್ರ ಸಾಂಗ್ ಅವ್ರದ್ದು ಕವನಗಳು ಅವ್ರದ್ದೆಲ್ಲ ಕೇಳ ಬೆಳಿಬೋದು ನಾವು. ಸೊ ಅದರಿಂದ ನಾವು ಮೋಟಿವೇಟ್ ಆಗಬೇಕು. ಬಟ್ ಇಲ್ಲವ್ರ ನಾ ಉಂಡೆ ತಿಂಡೆ ಇಟ್ಸ್ ಓಕೆ, ಒಂದು ಕಡೆಯಿಂದ ವೈಬ್ ಕೊಟ್ರೆ ಅದು ಬೆಂಕಿ ಆಗ್ತದೆ. ಬಿಕಾಸ್ ನಾವು ರೆಗ್ಯುಲರ್ ಏನು ಮಾಡ್ತೀವಿ ರ್ಯಾಪ್ದಾಗ, ದೇರ್ ಆರ್ ಮೆನಿ ಟೈಪ್ಸ್ ಆಫ್ ರ್ಯಾಪ್. ನಿನ್ನ ಜೀವನ ಬಗ್ಗೆ ಹೇಳಾಕು ಲೈಫ್ ಸ್ಟೋರಿ ರ್ಯಾಪ್ ಹೇಳ್ಬೋದು, ಇಲ್ಲಾರ ಒಂದು ಇಮ್ಯಾಜಿನೇಷನ್ ರ್ಯಾಪ್ ಹೇಳ್ಬೋದು, ಇಲ್ಲ ಪಾಸ್ಟ್ ರ್ಯಾಪ್ ಹೇಳ್ಬೋದು, ಇಲ್ಲ ಪ್ರೆಸೆಂಟ್ ರ್ಯಾಪ್, ಫ್ಯೂಚರ್ ರ್ಯಾಪ್, ಇಲ್ಲಾರ ಬರೀ ರೆಫರೆನ್ಸ್ದಾಗ ರ್ಯಾಪ್, ಇಲ್ಲಾರ ಜಸ್ಟ್ ಥಿಂಕಿಂಗ್ ರ್ಯಾಪ್. ಈ ಟೈಪ್ ಎಲ್ಲ ನಿಮ್ಗೆ ಡಿಫ್ರೆನ್ಸ್ ಆಫ್ ರ್ಯಾಪ್ ಥಿಂಗ್ಸ್ ಸಿಗ್ತಾವೆ. ಬಟ್ ಅದನ್ನ ನೀವು ಯಾವ ಟೈಪ್ ಎಕ್ಸ್ಪೋಸ್ ಮಾಡ್ತೀರಿ, ಯಾವ ಟೈಪ್ ಔಟ್ಪುಟ್ ಕೊಡ್ತೀರಿ, ಅದು ಮ್ಯಾಟ್ರ್ ಆಗ್ತದೆ. ಸೊ ಇಷ್ಟು ಹೇಳಬೇಕಿತ್ತು. ಆ್ಯಂಡ್ ಒನ್ ಸೆಕೆಂಡ್ ಮೇನ್ ಥಿಂಗ್, ನಂಗೆ ಇನ್ನೊಂದು ಕಾನ್ಸೆಪ್ಟ್ ಇಷ್ಟ ಆಗಿದ್ದ, ಸ್ಟಾರ್ಟಿಂಗ್ ಕಾನ್ಸೆಪ್ಟ್ ಖರೇನ ನಾ ಯಾವ ಸಾಂಗ್ ಪ್ಲೇ ಮಾಡಿನಂತ. ಬಟ್ ನಾನು ಕೇಳಿದ ವೈಬ್ ಬೇರೆನೇ ಐತ್ಲ. ಸೊ ಐ ವಾಸ್ ಲೈಕ್ ಓಕೆ ಏನೋ ಐತಿ, ಲೈಕ್ ಫೈಟ್ ಆಗ್ತಿರ್ಬೇಕಂದ್ರೆ ನಾ ಅನ್ಕೊಂಡಿದ್ದೆ ಹೆಂಗಂದ್ರೆ, ಇವು ಯಾವ ಕನ್ನಡ ರ್ಯಾಪರ್ ಅಂದ್ರೆ ಫೇಕ್ ರ್ಯಾಪರ್ ವಿತ್ ರಿಯಲ್ ಪದ ಬಳಕೆ ರ್ಯಾಪರ್ ಫೈಟ್ ಆಕೇತ್ ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಬೇರೆನೇ ಆತ. ಒಂದು ಸ್ಟೋರಿ ಇದ್ರಾಗ ತೋರಿಸಿದ್ರೆ ಅದು ಬ್ಯಾಂಕಿ. ಆ್ಯಂಡ್ ಯು ಕ್ಯಾನ್ ಸಿ ಡಿಫ್ರೆನ್ಸ್ ಯಾವ ಟೈಪ್ ನೀವು ಮಾಡ್ಬೋದು ಅಂತಂದು ಇಲ್ಲೇ ತೋರಿಸ್ಯಾರ. ಸೊ ಐ ಥಿಂಕ್ ಬಿಗ್ ಶಾಟ್ ಔಟ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ಬಿಗ್ ಶಾಟ್ ಔಟ್ ಟು ಅಜಿತ್ ಬೈ, ಮಂಜು ಬೈ ಆ್ಯಂಡ್ ಆಕಾಶ್ ಬೈ. ಬೆಂಕಿ ಸಾಂಗ್ ಐತಿ, ಗಾನ್ ಗಾಬ್ರ ಸಾಂಗ್ ಐತಿ. ಯಾರೇ ನೋಡಾಕತ್ತೀರಿ ಹೆಂಗೆ ಅನಿಸ್ತಂದು ಕಮೆಂಟ್ ಹಾಕ್ರಿ. ಒರಿಜಿನಲ್ ಸಾಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಇರೋದು, ಅಲ್ಲಿಂದ ಹೋಗಿ ಸಪೋರ್ಟ್ ಮಾಡ್ರಿ ಗೈಸ್. ನಿಮ್ಮ ಅನಿಸಿಕೆ ಹೇಳ್ರಿ. ಆ್ಯಂಡ್ ಒಂದು ಫೀಡ್ಬ್ಯಾಕ್ ಅನ್ನೋಕ್ಕಿಂತ ಜಸ್ಟ್ ಯಾರ್ದು ತಪ್ಪಲ್ಲ, ಬಟ್ ಅದೊಂದು ಕಡೆಯಿಂದ ಇದಾಗ್ತದೆ. ವಾಯ್ಸ್ ಐ ಥಿಂಕ್ ಸ್ಮೂತ್ ಬಂದಿಲ್ಲ. ವಾಯ್ಸ್ ಅಂದ್ರೆ ಲೈಕ್ 3-4 ಲೇಯರ್ಸ್ದಾಗ ಒಂದು ಲೇಯರ್ ಯಾವುದೋ ಹಾರ್ಡ್ ಐತಿ. ಆ ಹಾರ್ಡ್ ಲೇಯರ್ ಇಲ್ಲಿ ಇಯರ್ಫೋನ್ಸ್ದಾಗ ಭಾಳ ವಿಯರ್ಡ್ ಫೀಲ್ ಆಗ್ತದೆ. ಅಂದ್ರೆ ವಿಯರ್ಡ್ ಫೀಲ್ ಅಂದ್ರೆ ರೆಡ್ ಝೋನ್ ದಾಟಿ ಹೋಗಾಕತೈತೆ. ಅಂದ್ರೆ ಅರ್ಥ ಮಾಡ್ಕೊಡ್ರಿ, ಒಂದು ಇಷ್ಟ ಇರ್ತೈತಿ, ಅದನ್ನ ದಾಟಿ ಹೋಗತೈತೆ. ಸೊ ಅದು ಬಂದ ಕೂಡ ಗರ್ರನ್ನ ಸೌಂಡ್ ಅಂದ್ರೆ ಈಗ ನಾ ಮಾತಾಡೋ ಇದು ನನ್ ಕರೆಕ್ಟ್ ಐತೆ ಅನ್ಕೋತೀನಿ. ಲೈಕ್ ಒತ್ತಿ ಮಾತಾಡ್ರಿ ಹೆಂಗೆ ಸೌಂಡ್ ಆ ಟೈಪ್ ಬರತೈತೆ. ಐ ಥಿಂಕ್ ಒಂದು ನೆಗೆಟಿವ್ ಅನ್ನೋಕ್ಕಿಂತ ಇಟ್ ಜಸ್ಟ್ ಅ ಕರೆಕ್ಷನ್ ಅಷ್ಟೇ, ಬೇರೆದೇನಿಲ್ಲ. ಬಟ್ ಬೆಂಕಿ ಇತ್ತ, ಗಿಚ್ಚಿತ್ತ, ಗಾಣಗಾಬ್ರೈತೆ. ಬಿಗ್ ಶಾಟ್ ಔಟ್. ಆ್ಯಂಡ್ ಗೈಸ್ ಇರಲಿ ಲಿಂಕ್ ಡಿಸ್ಕ್ರಿಪ್ಷನ್ ಚೆಕ್ಔಟ್ ಮಾಡ್ರಿ. ಆ್ಯಂಡ್ ಸಿಗೋಣಂತ ಇನ್ನು ಇನ್ಸ್ಟಾಗ್ರಾಮ್ ಯಾರು ಫಾಲೋ ಮಾಡ್ತೀರಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಕೃಷ್ಣ ಆರ್ಸ್ ಅಫಿಷಿಯಲ್ ಅಂತದ. ಆ್ಯಂಡ್ ಗೈಸ್ ಈ ಟಿ ಶರ್ಟ್ ನೀವು ಬೈ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೈತಿ. ಈ ಟಿ ಶರ್ಟ್ಸ್ ಎಲ್ಲಿಂದ ತಗೋತೀರ ಅನ್ನೋಕ್ಕಿಂತ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೀದಾ ಬಾಯ್ ಮಾಡ್ಬೋದು. ಹೋಗ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ, ಬಾಯ್ ಮಾಡ್ರಿ. ಲವ್ ಗೈಸ್, ಬಿಡಬೇಡ, ನೀವು ಹೋಪ ನಿಮ್ಮ ಅನ್ನೋದೊಂದು ದೊಡ್ಡ ತೋಪ. ಸಿಗೋಣಂತ ನೆಕ್ಸ್ಟ್ ಸೆಕ್ಷನ್ ಅಲ್ಲಿ. ಟೇಕ್ ಕೇರ್, ಬಾಯ್.